ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಕಡಲೆ ಹೊಲಕ್ಕೆ ಹೋಗಿದ್ದೆ. ಕಡಲೆಕಾಯಿಯಿಂದ ಏನೇನು ಪ್ರಯೋಜನಗಳಿದ್ದಾವೆ, ಅದರಿಂದ ಏನೇನು ಮಾಡ್ಬೋದು, ಒಂದು ಕಡಲೆಕಾಳಿನಿಂದ ಏನೆಲ್ಲ ತಯಾರಾಗ್ತವೆ ಅನ್ನೋದನ್ನು ತಿಳಿಯೋಣ ಬನ್ನಿ. ನೋಡಿ, ಇದು ಕಡಲೆ ಹೊಲದಲ್ಲಿ ಹೂ ಕೂಡ ನೋಡಿದ್ರಿ. ಇದು ಕಾಯಿ ಎಳೆಕಾಯಿ ಕೂಡ ಆಗಿದ್ದಾವೆ, ಇದು ಗಟ್ಟಿ ಕಾಯಿ ಕೂಡ ಆಗಿದ್ದಾವೆ ಇದು ಹೊಲದಲ್ಲಿ. ನಿಮಗೆ ಕಡಲೆ ಗಿಡ ಹೆಂಗೆ ಇರ್ತದಂತ ಒಂದು ಸ್ವಲ್ಪ ಟ್ರಯಲ್ ತೋರಿಸ್ತಾ ಇದ್ದೀನಿ. ನೋಡಿರಿ, ಕಡಲೆಕಾಯಿ ತಗೊಂಡು ಮನೆಗೆ ಬಂದು ಇದನ್ನೆಲ್ಲ ಸುಲಿದಿದ್ದೀನಿ. ಈ ಥರ ಹಸಿ ಕಡಲೆಕಾಯಿನ ಈ ಥರ ಸುಲ್ಕೊಂಡು ನಾವು ಡೈರೆಕ್ಟ್ ಕೂಡ ತಿನ್ಬೋದು, ಕಾಳು ತೆಗೆದು ಪಲ್ಯ ಕೂಡ ಮಾಡ್ಬೋದು. ಆಮೇಲೆ ಇದನ್ನು ಹಂಚಲ್ಲಿ ಹಾಕಿ ಸುಟ್ಟು ಹಾಗೆ ಕೂಡ ತಿನ್ಬೋದು. ಸ್ವಲ್ಪ ಮೇಲೆ ಉಪ್ಪು ಉದುರಿಸ್ಕೊಂಡು ತಿನ್ಬೋದು. ಅದನ್ನು ನಿಮಗೆ ತೋರಿಸ್ತೀನಿ, ಹೆಂಗೆ ಮಾಡೋದು ಅಂತ ತೋರಿಸಿ ನಿಮಗೆ ಹೇಳ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಕೂಡ ಮಾಡಿ ಹೇಗಿದೆ ಅಂತ. ನೋಡಿರಿ, ಇದು ಹಂಚಲ್ಲೇ ಹಾಕಿ ನಾ ಈ ಥರ ಸುಟ್ಕೊಂಡಿದ್ದೀನಿ. ಇಷ್ಟು ಸುಟ್ಟರೆ ಸಾಕು, ಇನ್ನೊಂದು ಚೂರು ಬೇಕಾದರೆ ಸುಡ್ಬೋದು. ಇದು ಸುಟ್ಟ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ಬೋದು. BP ಇದ್ದವರು ಉಪ್ಪು ಹಾಕೋದು ಬೇಡ, ಹಾಗೆ ಕೂಡ ತಿನ್ಬೋದು. ಭಾಳ ರುಚಿಯಾಗಿರ್ತದ್ರಿ ಇದು. ಈ ಥರ ಸುಟ್ಕೊಂಡು ತಿಂದರೆ ಅದು ಹೊಲದಲ್ಲಿ ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಅದು ಪೂರ ಗಿಡದ ಜೊತೆಗೆ ಸುಡ್ತಿದ್ರು. ಅದು ಗಿಡದ ಜೊತೆಗೆ ಸುಟ್ಟು ಅಲ್ಲೇ ಕಾಯಿ ತಿನ್ನೋದು. ನಾವೆಲ್ಲ ಸಣ್ಣವರಿರ್ಬೇಕಾದ್ರೆ ನಮ್ಮದು ಹೊಲದಲ್ಲಿ ಹಾಗೆ ಮಾಡ್ತಿದ್ರು. ಇವಾಗೆಲ್ಲ ಮನೆಗೆ ತಂದು ಈ ಥರ ಬಿಡಿಸಿ ಎಲ್ಲ ತಿಂತಾಯಿದ್ದೀವಿ. ಹಿಂಗೆ ಅದು ಒಂದು ಕಾಲ, ಇದೊಂದು ಕಾಲ. ನೋಡಿರಿ, ಈ ಥರ ಮಾಡಿಕೊಂಡು ಕಾಳು ತಿನ್ಬೋದು. ಏನೆಲ್ಲ ತಯಾರಾಗ್ತವೆ ಅನ್ನೋದನ್ನು ವಿವರವಾಗಿ ನಾನು ಹೇಳಕ್ಕೆ ಬಯಸ್ತಿದ್ದೀನಿ. ಕಡಲೆಯಿಂದ ಏನೇನು ತಯಾರಿಸ್ಬೋದು ಅದು ಒಂದು ವಿಷಯ ನಿಮಗೆ ಹೇಳ್ತೀನಿ. ಕಡಲೆ ಉಸುಳಿ ಮಾಡ್ಬೋದು. ಆಮೇಲೆ ಬೇಯಿಸಿದ ಕಡಲೆ, ಈರುಳ್ಳಿ, ಹಸಿಮೆಣಸು, ಸಾಸಿವೆ, ಕರಿಬೇವು ಸೇರಿಸಿ ಮಾಡುವ ಆರೋಗ್ಯಕರ ಉಪಹಾರ. ಇದರಿಂದ ಈ ಥರ ಉಪಹಾರಗಳನ್ನು ಕೂಡ ಮಾಡ್ಬೋದು. ಕಡಲೆಯಿಂದ ಸಾರು ಮಾಡ್ಬೋದು. ಕಡಲೆ, ತೆಂಗಿನಕಾಯಿ ಮಸಾಲೆ ಹಾಕಿ ಮಾಡುವ ರುಚಿಕರ ಸಾರು ಅನ್ನ ರೊಟ್ಟಿಗೆ ಸೂಕ್ತ ಆಗಿರ್ತದೆ. ಕಡಲೆಕಾಯಿ ಪಲ್ಯ ಮಾಡ್ಬೋದು. ಆಮೇಲೆ ಕರಿ ಮಾಡ್ಬೋದು ಕಡಲೆಯಿಂದ. ಒಣ ಅಥವಾ ಗ್ರೇವಿ ರೂಪದಲ್ಲಿ ಕೂಡ ತಯಾರಿಸ್ಬೋದು. ಪೋಷಕಾಹಾರ ಇದು. ಕಡಲೆ ಚಾಟ್ಗಳನ್ನ ಕೂಡ ಮಾಡ್ತಾರೆ. ಬೇಯಿಸಿದ ಕಡಲೆ, ಈರುಳ್ಳಿ, ಟೊಮೆಟೊ, ನಿಂಬೆ ರಸ ಸೇರಿಸಿ ಮಾಡುವ ಲಘು ಆಹಾರ. ಮತ್ತು ಕಡಲೆ ವಡೆ, ನೆನೆಸಿದ ಕಡಲೆ ದಾಳಿ ಮಾಡಿ ಮಾಡುವ ಕ್ರಿಸ್ಪಿ ವಡೆ, ಇದು ಚಹಾಕ್ಕೆ ಸೂಕ್ತವಾಗಿರ್ತದೆ. ಕಡಲೆ ಹುಡಿ ಮಾಡ್ಬೋದು. ಒಣ ಹುರಿದ ಅಥವಾ ಮಸಾಲೆ ಹಾಕಿ ಹುರಿದ ಕಡಲೆ ಆರೋಗ್ಯಕರ ಸ್ನ್ಯಾಕ್ಸ್ ಇದು. ಕಡಲೆ ಬಿಸಿ ಬೇಳೆ ಬಾತ್ ಸ್ಟೈಲ್ ಪದಾರ್ಥ. ಅಕ್ಕಿ, ಕಡಲೆ, ತರಕಾರಿಗಳ ಜೊತೆ ಮಸಾಲೆ ಸೇರಿಸಿ ಮಾಡುವ ಪೋಷಕ ಆಹಾರ ಇದು. ಮತ್ತು ಕಡಲೆ ಉರುಳಿ, ಅದು ಮೊಳಕೆ ಇಟ್ಟ ಕಡಲೆ, ಪ್ರೋಟೀನ್ ಮತ್ತು ಫೈಬರ್ ಸಮೃದ್ಧವಾಗಿರುತ್ತದೆ. ಅದು ಕಡಲೆ ಹಿಟ್ಟು ಪದಾರ್ಥಗಳಲ್ಲಿ ಕಡಲೆ ಹಿಟ್ಟಿನಿಂದ ನೋಡಿರಿ ಏನೇನು ಮಾಡ್ಬೋದು ಅಂದರೆ ಪಕೋಡ, ಬೋಂಡ, ಮಿರ್ಚಿ ಬಜ್ಜಿ, ಚಕ್ಕುಲಿ, ನಿಪ್ಪಟ್ಟು, ಈ ಥರ ಎಲ್ಲ ಮಾಡ್ಬೋದು. ಕಡಲೆ ಲಡ್ಡು, ಸಿಹಿ ಪದಾರ್ಥಗಳನ್ನು ಹುರಿದು ಕಡಲೆ ಹಿಟ್ಟು, ಬೆಲ್ಲ ಅಥವಾ ಸಕ್ಕರೆ ಬಳಸಿ ಮಾಡುವ ಪೌಷ್ಟಿಕ ಸಿಹಿ ಇದು. ಆರೋಗ್ಯ ದೃಷ್ಟಿಯಿಂದ ಇದು ಕಡಲೆಯಿಂದ ತಯಾರಿಸಿದ ಪದಾರ್ಥಗಳನ್ನು ಪ್ರೋಟೀನ್ ಸಮೃದ್ಧವಾಗಿರ್ತದೆ ಮತ್ತು ತೂಕ ನಿಯಂತ್ರಣಕ್ಕೆ ಸಹಕಾರಿ. ದೀರ್ಘಕಾಲ ಹೊಟ್ಟೆ ತುಂಬಿದ ಭಾವನೆ ಕೊಡುತ್ತದೆ ಇದು. ಕಡಲೆಕಾಳಿನ ಉಪಯೋಗಗಳು ಏನೇನಂತ ಇನ್ನೂ ಸ್ವಲ್ಪ ಹೇಳ್ತೀನಿ. ಭಾಳ ಉಪಯುಕ್ತವಾದ ಪದಾರ್ಥಗಳನ್ನ ಮಾಡೋದನ್ನು ಕೂಡ ನಿಮಗೆ ಲೈಟಾಗಿ ಹೇಳ್ತಾ ಇದ್ದೀನಿ. ಕಡಲೆ ಹೊಲಕ್ಕೆ ಹೋಗಿದ್ನಲ್ಲ, ಅದ್ರ ಸ್ವಲ್ಪ ಡೀಟೇಲಾಗಿ ಹೇಳೋಣಂತ ಈ ಥರ ಎಲ್ಲ ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಕಡಲೆ ಕಾಳಿನ ಉಪಯೋಗಗಳು ಏನೇನು ಅಂತ. ಮತ್ತು ಕಡಲೆಯಲ್ಲಿ ಕಪ್ಪು ಕಡಲೆ, ಬಿಳಿ ಕಡಲೆ ಅಂತ ಎರಡು ಇರ್ತವೆ. ಪೌಷ್ಟಿಕಾಂಶಗಳಿಂದ ತುಂಬಿದ ಆರೋಗ್ಯಕರ ಆಹಾರ ಇದು. ಕಡಲೆಯಿಂದ ಉಸ್ಲಿ, ಸಾರು ಇದೆಲ್ಲ ಹೇಳಿದ್ದೀನಿ ನೋಡಿರಿ. ಈ ಥರ ಎಲ್ಲ ಮಾಡ್ಕೋಬೋದು.
ಇದು ಭಾಳ ಉಪಯುಕ್ತವಾದ, ಆಮೇಲೆ ಫೈಬರು ಭಾಳ ಆರೋಗ್ಯಕರವಾದ ಕಡಲೆಕಾಳಿನಿಂದ ನೋಡ್ರಿ ಇನ್ನು ಏನೇನು ಉಪಯೋಗಗಳಿದಾವೆ ಅಂತ ನಾನು ಇನ್ನೂ. ಕಡಲೆಕಾಳಿನಿಂದ ಹುರಿಗಡಲೆ, ಪುಟಾಣಿ ಕೂಡ ತಯಾರಾಗ್ತದೆ. ಇದು ಹುರಿಗಡಲೆಯಿಂದ, ಇದು ಕಡಲೆಕಾಳಿನಿಂದ. ಹುರಿಗಡಲೆ ಅಂದರೆ ಸಪ್ಪೆ ಹುರಿಗಡಲೆ ಮತ್ತು ಉಪ್ಪಚ್ಚಿದ ಹುರಿಗಡಲೆ ಕೂಡ ಮಾಡ್ತಾರೆ ಇದರಿಂದ. ಇದು ಪುಟಾಣಿ. ಇದು ಪುಟಾಣಿ ಇದ್ದಾವೆ. ಇದು 2 ಕಾಳು ಸಪ್ರೇಟಾಗಿರ್ತಾವೆ, ಆ ಥರ ಕೂಡ ಸಿಗ್ತವೆ. ಇದು ಕಡಲೆಕಾಳಿನಿಂದ ಪುಟಾಣಿ ಕೂಡ ತಯಾರು ಮಾಡ್ತಾರೆ ಈಗ. ಪುಟಾಣಿ ಅಂದರೆ ಕಡಲೆಯಿಂದ ಇದು ಮಾಡಲ್ಲ ಅಂತಿಲ್ಲ, ಬೇಸನ್ ಇಟ್ಕೊಂಡು ಎಲ್ಲ ತಯಾರಾಗ್ತಾವೆ ಭಾಳಷ್ಟು. ನಾನು ಸ್ವಲ್ಪ ಶಾರ್ಟಾಗಿಯೇ ಹೇಳ್ತಾ ಇದ್ದೀನಿ. ಭಾಳ ಪದಾರ್ಥಗಳನ್ನು ಚಟ್ನಿಗೆ ಬಳಸ್ತಾರೆ, ಅಡುಗೆಯಲ್ಲಿ ಬಳಸ್ತಾರೆ, ಮತ್ತು ಸ್ವೀಟ್ ಮಾಡೋಕ್ಕೆ, ಕರದಂಟು ಇದೆಲ್ಲ ಮಾಡೋಕ್ಕೆ ಕೂಡ ಇದನ್ನು ಬಳಸ್ತಾರೆ ಪುಟಾಣಿನ. ಕಡಲೆಕಾಳಿನಲ್ಲಿ ಭಾಳಷ್ಟು ಹೇಳೋಕ್ಕೂ ಸಾಕಾಗಲ್ಲ, ಅಷ್ಟೊಂದು ಲಾಭದಾಯಕವಾದ, ಆರೋಗ್ಯಕ್ಕೆ ಉಪಯೋಗವಾಗುವ ಬಹಳಷ್ಟು ಇದ್ದಾವೆ ಇದರಲ್ಲಿ. ಇದು ಕಡಲೆಬೇಳೆ. ಇದು ಕಡಲೆಯಿಂದ ಬೇಳೆ ಕೂಡ ತಯಾರಾಗ್ತದೆ. ಬೇಳೆ ನೋಡ್ರಿ, ಈ ಥರ ಬೇಳೆ ಹೋಳ್ಗೆ ಮಾಡೋಕ್ಕೆ ಬಳಸ್ತಾರೆ. ಹೋಳ್ಗೆ ಬೆಲ್ಲ ಅದೆಲ್ಲ ಹಾಕಿ, ಶುಂಠಿ ಸೊಪ್ಪು ಹಾಕಿ ಹೂರಣ ಮಾಡಿಕೊಂಡು ಹೋಳ್ಗೆ ಮಾಡೋಕ್ಕೆ ಬಳಸ್ತಾರೆ ಇದನ್ನು. ಮತ್ತು ಇದು ಪಲ್ಯ ಕೂಡ ಮಾಡ್ಬೋದು, ಸಾರು ಮಾಡ್ಬೋದು. ಇನ್ನು ಇದು ಇದೇ ಬೇಳೆ ಆದ ನಂತರನೇ ಬೀಸ್ಕೊಂಡು ಬಂದು ಹಿಟ್ಟು ಕೂಡ ಮಾಡಿಕೊಂಡು ವಡೆ ಎಲ್ಲ ಮಾಡ್ಬೋದು. ಅದೆಲ್ಲ ವಿವರಣೆಯನ್ನು ಕೂಡ ಲೈಟಾಗಿ ಕೊಟ್ಟಿದ್ದೀನಿ. ಇದು ಬಹಳಷ್ಟು ಮತ್ತು ಇನ್ನೊಂದು ಮೇನ್ ಹೇಳಬೇಕಂದ್ರೆ, ಇದು ಒಂದು ಮುಷ್ಟಿ ಕಡಲೆಬೇಳೆ ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಯೋಗ ಮಾಡಿ, ವಾಕಿಂಗ್ ಎಲ್ಲ ಮಾಡಿ ತಿನ್ನೋದ್ರಿಂದ ವೇಟ್ ಯಾರ್ದು ಕಮ್ಮಿ ಇರ್ತದಲ್ಲ, ಅದು ವೇಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಕೂಡ ಇದು ಭಾಳಷ್ಟು ಹೆಲ್ಪ್ ಆಗ್ತದೆ. ಅದು ಮತ್ತು ಸ್ಟ್ರಾಂಗ್ ಕೂಡ ಆರೋಗ್ಯಕ್ಕೆ. ಈ ಥರ ನೋಡ್ರಿ, ಕಡಲೆಕಾಳು, ಹುರಿಗಡಲೆ, ಪುಟಾಣಿ, ಆಮೇಲೆ ಬೇಳೆ, ಇಷ್ಟೊಂದು ಪದಾರ್ಥಗಳನ್ನು ಈ ಕಡಲೆ ಕಾಳಿನಿಂದ ನಮಗೆ ಈ ಥರ ಆಗಿ ಈ ರೂಪ ತಾಳ್ಕೊಂಡು ಬರ್ತವೆ ನಮ್ಮ ಅಡುಗೆ ಮನೆಗೆ. ಇಷ್ಟೊಂದು ಉಪಯೋಗವಾದ ಈ ಕಡಲೆಕಾಳು ಹೊಲದಿಂದ ಇಲ್ಲಿವರೆಗೂ ಇಷ್ಟೊಂದು ನಾನಾ ರೂಪವಾಗಿ ನಮ್ಮ ಮುಂದೆ ಬರ್ತದೆ ಅಂತ ಹೇಳ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಬಾಯ್. See you all.